ಅಪ್ಪ ಮಿಲಿಟರಿ ಆಫೀಸರ್, ಮಗನಿಗೆ 13 ವರ್ಷ, ಅಮ್ಮ ಹೌಸ್ ವೈಫ್. ಈ 13 ವರ್ಷದ ಮಗ ಮನೆಗೆ ಬಂದು ಕಿರ್ಚಾಟ ಮಾಡೋದಕ್ಕೆ ಶುರು ಮಾಡ್ತಾನೆ. ಏನೇ ಆಗಲಿ ನನಗೆ ಕ್ರಿಕೆಟ್ ಕಿಟ್ ಬೇಕು, ನಾನು ಕ್ರಿಕೆಟ್ ಆಡಬೇಕು ಅಂತ ಕಿರ್ಚಾಟ ಮಾಡೋದಕ್ಕೆ ಶುರು ಮಾಡ್ತಾನೆ. ತಂದೆ ಬೇರೆ ಮಿಲಿಟರಿ ಆಫೀಸರ್, ಮಗ ಈ ರೀತಿ ಹಠ ಮಾಡಿದ್ದನ್ನು ನೋಡಿ ಸರಿಯಾಗಿಯೇ ಪೆಟ್ಟು ಕೊಡೋದಕ್ಕೆ ಶುರು ಮಾಡ್ತಾರೆ. ಮಗನಿಗೆ ಸರಿಯಾದ ಏಟು ಬೀಳುತ್ತೆ. ಸರಿ, ನೀನು ಹೋಗಿ ಕಲಿಬೇಕು, ಮೊದಲು ನೀನು ಕಲಿಬೇಕು, ಆಮೇಲೆಲ್ಲ ನೋಡೋಣ ಅಂತ ಹೇಳ್ತಾರೆ. ಆದರೆ ಮಗ ಹಠ ಬಿಡಲಿಲ್ಲ. ಬಾತ್ರೂಮ್ಗೆ ಹೋಗಿ ಲಾಕ್ ಮಾಡಿ, ನೀವು ಹೀಗೆ ಮಾಡಿದರೆ ನಾನು ಮನೆ ಬಿಟ್ಟು ಹೋಗ್ತೇನೆ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾನೆ. ಇದರಿಂದ ತಾಯಿಯಲ್ಲಿ ಆತಂಕ ಶುರುವಾಗುತ್ತೆ. ಮಗ ಎಲ್ಲಿ ಮನೆ ಬಿಟ್ಟು ಹೋಗ್ತಾನೋ ಎನ್ನುವಂಥ ಭಯದಲ್ಲಿ ತಾಯಿ ಮಗನನ್ನು ಕರೆದು ತನ್ನ ಬ್ಯಾಗ್ನೊಳಗಿದ್ದ ಚಿನ್ನದ ನೆಕ್ಲೆಸನ್ನು ತಂದೆಯ ಮುಂದಿಟ್ಟು, ಇದನ್ನು ತೆಗೆದುಕೊಂಡು ಹೋಗಿ ಅಡವಿಟ್ಟು ಮಗನಿಗೆ ಒಂದು ಕಿಟ್ ತೆಗೆದುಕೊಂಡು ಬನ್ನಿ ಅಂತ ಹೇಳ್ತಾರೆ. ಇದನ್ನು ನೋಡಿದಂಥ ತಂದೆಯ ಮನಸ್ಸು ಕರಗಿ ಕೊನೆಗೆ ಕ್ರಿಕೆಟ್ ಕಿಟ್ಟನ್ನು ಮಗನಿಗೆ ತಂದು ಕೊಡ್ತಾರೆ. ಮಗ ಅಲ್ಲಿಂದ ಆಟ ಆಡೋದಕ್ಕೆ ಶುರು ಮಾಡ್ತಾನೆ. ಆದರೆ ದೊಡ್ಡ ಮಟ್ಟದಲ್ಲಿ ಟೂರ್ನಮೆಂಟ್ಗಳಲ್ಲಿ ಆಡ್ತಾನೆ ಎನ್ನುವಂಥ ಸಂಗತಿ ಅಪ್ಪನಿಗೆ ಗೊತ್ತಿರೋದಿಲ್ಲ. ಒಂದಿನ ಪೇಪರ್ನಲ್ಲಿ ಮಗನ ಹೆಸರು ಬಂದಿತ್ತು. ಇದನ್ನು ನೋಡಿದಂತಹ ಅಪ್ಪ, ಇದು ನಿನ್ನ ಹೆಸರಾ ಅಂತ ಕೇಳ್ತಾರೆ. ಇಲ್ಲ, ಅದು ನನ್ನ ಹೆಸರಿನ ಥರನೇ ಇನ್ನೊಬ್ಬರು ಇದ್ದಾರೆ, ಅವ್ರದ್ದು ಅಂತ ಹೇಳ್ತಾನೆ. ಕಾರಣ ಇಷ್ಟೇ, ತಂದೆಗೆ ಮಗ ಕ್ರಿಕೆಟ್ ಆಡೋದು ಇಷ್ಟ ಇರಲಿಲ್ಲ. ಅವರಿಗೆ ತನ್ನ ಮಗ ತನ್ನಂತೆಯೇ ಸೇನೆಯಲ್ಲಿ ಕೆಲಸ ಮಾಡಬೇಕು ಎನ್ನುವಂತಹ ಕನಸಿತ್ತು. ಆದರೆ ಮಗನಿಗೆ ಕ್ರಿಕೆಟ್ನಲ್ಲಿ ಏನಾದರೂ ಸಾಧನೆ ಮಾಡಬೇಕು ಎನ್ನುವಂತಹ ಕನಸಿರುತ್ತೆ. ಅದರ ಹಿಂದೆ ಬಿದ್ದು ಯಾರದ್ದೇ ಸಪೋರ್ಟ್ ಇಲ್ಲದೆ ಕ್ರಿಕೆಟ್ನಲ್ಲಿ ದೊಡ್ಡ ಮಟ್ಟದ ಸಾಧನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಈಗ ವೆಸ್ಟ್ ಇಂಡೀಸ್ ತಂಡದ ವಿರುದ್ಧ ನಡೆದ ಟೆಸ್ಟ್ನಲ್ಲಿ ಚೊಚ್ಚಲ ಶತಕ ಸಿಡಿಸಿ ಮಿಂಚಿದ್ದಾನೆ. ಆತನೇ ಧ್ರುವ್ ಜುರೇಲ್. ಇದು ಮಿಲಿಟರಿ ಆಫೀಸರ್ನ ಮಗನ ಕತೆ. ಧ್ರುವ್ ಜುರೇಲ್ ಕ್ರಿಕೆಟ್ನಲ್ಲಿ ದೊಡ್ಡ ಮಟ್ಟದ ಸಾಧನೆ ಮಾಡಿದ ಹಿಂದಿನ ಕತೆ. 2022ರ ಸಮಯ ಅಂತ ಅನ್ಸುತ್ತೆ. ರಾಜಸ್ಥಾನ್ ರಾಯಲ್ಸ್ ಧ್ರುವ್ ಜುರೇಲ್ಗೆ ಅವಕಾಶ ಕೊಡುತ್ತೆ. 2023ರಲ್ಲಿ ತಂಡದಲ್ಲಿ IPLನಲ್ಲಿ ಆಡೋದಕ್ಕೆ ಅವಕಾಶ ಸಿಗುತ್ತೆ. ಅದರಲ್ಲಿ ಆತ ಮಿಂಚ್ತಾ ಬರ್ತಾನೆ. ಮುಂದೆ ಆತನಿಗೆ ದೊಡ್ಡ ಅವಕಾಶಗಳೇ ಬರುತ್ತೆ. IPLನಲ್ಲಿ ಆಡಿದಂಥ ಪರಿಯನ್ನು ನೋಡಿ ಟೀಮ್ ಇಂಡಿಯಾದ ಭಾಗ್ಯದ ಬಾಗಿಲು ಕೂಡ ಓಪನ್ ಆಗುತ್ತೆ. ಈಗ ಟೀಮ್ ಇಂಡಿಯಾದಲ್ಲಿ ಒಂದು ಸ್ಥಾನವನ್ನು ಗಿಟ್ಟಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾನೆ. ಟೀಮ್ ಇಂಡಿಯಾದಲ್ಲಿ ಈಗ ಮಿಂಚುವ ಪ್ರತಿಭೆಯಾಗಿದ್ದಾನೆ. ಭಾರತದಲ್ಲಿ ಧ್ರುವ ನಕ್ಷತ್ರದಂತೆ ಮಿಂಚ್ತಾ ಇದ್ದಾನೆ. ಧ್ರುವ್ ಜುರೇಲ್ ಅವರ ಈ ಸಾಧನೆಯ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಾಮೆಂಟ್ ಮಾಡಿ.